ರಾಜ್ಯಪಾಲರಿಂದ ರಾಜ್ಯದ ಜನರಿಗೆ ಅವಮಾನವಾಗಿದೆ. ಹಿಂದಿನಿಂದ ಬಂದಿದ್ದ ಸಂಪ್ರದಾಯವನ್ನ ಮುರಿದಿದ್ದಾರೆ. ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಜನರಿಗೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ಅವಮಾನ. ಹಿಂದಿನಿಂದ ಬಂದಿರುವಂತಹ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣದ ಕುರಿತಾಗಿ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡಿದ್ರು. ಹಿಂದಿನಿಂದ ಬಂದಿರುವ ಸಂಪ್ರದಾಯ ಅದನ್ನು ಮುರಿದಿದ್ದಾರೆ, ರಾಜ್ಯದ ಜನಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಗೊಂಡು ರಾಜ್ಯಪಾಲರ ಮುಖಾಂತರವಾಗಿ ಈ ರೀತಿ ಸಂಪ್ರದಾಯವನ್ನು ಮುರಿಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಪಾಲರ ನಡೆ ಸಂವಿಧಾನ ಬಾಹಿರ. ಕೇಂದ್ರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯಪಾಲರಿಂದ ಪ್ರತ್ಯೇಕ ಭಾಷಣ ಓದಿಸಿದೆ. ಹಾಗಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಯಾಗಿದ್ದಾರೆ. He has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session. And that joint H.K. Patil ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. Cabinet and whatever cabinet recommends, that is to be addressed by the governor, which he has failed in reading that, addressing that. That's why he has failed. He has insulted the constitution, for which we will think of. Our chief minister has called the people concerned, and we will discuss and we will take appropriate. ರಾಜ್ಯಪಾಲರಿಂದ ರಾಜ್ಯದ ಜನರಿಗೆ ಅವಮಾನವಾಗಿದೆ. ಹಿಂದಿನಿಂದ ಬಂದಿದ್ದ ಸಂಪ್ರದಾಯವನ್ನ ಮುರಿದಿದ್ದಾರೆ. ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಜನರಿಗೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ಅವಮಾನ. ಹಿಂದಿನಿಂದ ಬಂದಿರುವಂತಹ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣದ ಕುರಿತಾಗಿ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡಿದ್ರು. ಹಿಂದಿನಿಂದ ಬಂದಿರುವ ಸಂಪ್ರದಾಯ ಅದನ್ನು ಮುರಿದಿದ್ದಾರೆ, ರಾಜ್ಯದ ಜನಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಗೊಂಡು ರಾಜ್ಯಪಾಲರ ಮುಖಾಂತರವಾಗಿ ಈ ರೀತಿ ಸಂಪ್ರದಾಯವನ್ನು ಮುರಿಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಪಾಲರ ನಡೆ ಸಂವಿಧಾನ ಬಾಹಿರ. ಕೇಂದ್ರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯಪಾಲರಿಂದ ಪ್ರತ್ಯೇಕ ಭಾಷಣ ಓದಿಸಿದೆ. ಹಾಗಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಯಾಗಿದ್ದಾರೆ. He has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session. And that joint H.K. Patil ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. Cabinet and whatever cabinet recommends, that is to be addressed by the governor, which he has failed in reading that, addressing that. That's why he has failed. He has insulted the constitution, for which we will think of. Our chief minister has called the people concerned, and we will discuss and we will take appropriate. ರಾಜ್ಯಪಾಲರಿಂದ ರಾಜ್ಯದ ಜನರಿಗೆ ಅವಮಾನವಾಗಿದೆ. ಹಿಂದಿನಿಂದ ಬಂದಿದ್ದ ಸಂಪ್ರದಾಯವನ್ನ ಮುರಿದಿದ್ದಾರೆ. ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಜನರಿಗೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ಅವಮಾನ. ಹಿಂದಿನಿಂದ ಬಂದಿರುವಂತಹ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣದ ಕುರಿತಾಗಿ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡಿದ್ರು. ಹಿಂದಿನಿಂದ ಬಂದಿರುವ ಸಂಪ್ರದಾಯ ಅದನ್ನು ಮುರಿದಿದ್ದಾರೆ, ರಾಜ್ಯದ ಜನಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಗೊಂಡು ರಾಜ್ಯಪಾಲರ ಮುಖಾಂತರವಾಗಿ ಈ ರೀತಿ ಸಂಪ್ರದಾಯವನ್ನು ಮುರಿಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಪಾಲರ ನಡೆ ಸಂವಿಧಾನ ಬಾಹಿರ. ಕೇಂದ್ರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯಪಾಲರಿಂದ ಪ್ರತ್ಯೇಕ ಭಾಷಣ ಓದಿಸಿದೆ. ಹಾಗಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಯಾಗಿದ್ದಾರೆ.
he has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session, and that joint ಎಚ್.ಕೆ. ಪಾಟೀಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. cabinet and whatever cabinet recommends, that is to be addressed by the governor, which he has failed in reading that, addressing that. That's why he has failed. He has insulted the constitution, for which we will think of. Our chief minister has called the people concerned, and we will discuss and we will. ರಾಜ್ಯಪಾಲರಿಂದ ರಾಜ್ಯದ ಜನರಿಗೆ ಅವಮಾನವಾಗಿದೆ. ಹಿಂದಿನಿಂದ ಬಂದಿದ್ದ ಸಂಪ್ರದಾಯವನ್ನ ಮುರಿದಿದ್ದಾರೆ. ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಜನರಿಗೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ಅವಮಾನ. ಹಿಂದಿನಿಂದ ಬಂದಿರುವಂತಹ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣದ ಕುರಿತಾಗಿ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡಿದರು. ಹಿಂದಿನಿಂದ ಬಂದಿರುವ ಸಂಪ್ರದಾಯ ಅದನ್ನು ಮುರಿದಿದ್ದಾರೆ, ರಾಜ್ಯದ ಜನಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಗೊಂಡ್ರು. ರಾಜ್ಯಪಾಲರ ಮುಖಾಂತರವಾಗಿ ಈ ರೀತಿ ಸಂಪ್ರದಾಯವನ್ನು ಮುರಿಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಪಾಲರ ನಡೆ ಸಂವಿಧಾನ ಬಾಹಿರ. ಕೇಂದ್ರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯಪಾಲರಿಂದ ಪ್ರತ್ಯೇಕ ಭಾಷಣ ಓದಿಸಿದೆ. ಹಾಗಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಯಾಗಿದ್ದಾರೆ. He has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session, and that joint. ಎಚ್.ಕೆ. ಪಾಟೀಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. Cabinet and whatever cabinet recommends, that is to be addressed by the governor, which he has failed in reading that, addressing that. That's why he has failed. He has insulted the constitution, for which we will think of. Our chief minister has called the people concerned, and we will discuss and we will take appropriate. ರಾಜ್ಯಪಾಲರಿಂದ ರಾಜ್ಯದ ಜನರಿಗೆ ಅವಮಾನವಾಗಿದೆ. ಹಿಂದಿನಿಂದ ಬಂದಿದ್ದ ಸಂಪ್ರದಾಯವನ್ನ ಮುರಿದಿದ್ದಾರೆ. ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಜನರಿಗೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ಅವಮಾನ. ಹಿಂದಿನಿಂದ ಬಂದಿರುವಂತಹ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣದ ಕುರಿತಾಗಿ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡಿದರು. ಹಿಂದಿನಿಂದ ಬಂದಿರುವ ಸಂಪ್ರದಾಯ ಅದನ್ನು ಮುರಿದಿದ್ದಾರೆ, ರಾಜ್ಯದ ಜನಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಗೊಂಡ್ರು. ರಾಜ್ಯಪಾಲರ ಮುಖಾಂತರವಾಗಿ ಈ ರೀತಿ ಸಂಪ್ರದಾಯವನ್ನು ಮುರಿಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಪಾಲರ ನಡೆ ಸಂವಿಧಾನ ಬಾಹಿರ. ಕೇಂದ್ರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯಪಾಲರಿಂದ ಪ್ರತ್ಯೇಕ ಭಾಷಣ ಓದಿಸಿದೆ. ಹಾಗಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಯಾಗಿದ್ದಾರೆ. He has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session, and that joint. ಎಚ್.ಕೆ. ಪಾಟೀಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. Cabinet and whatever cabinet recommends, that is to be addressed by the governor, which he has failed in reading that, addressing that. That's why he has failed. He has insulted the constitution, for which we will think of. Our chief minister has called the people concerned, and we will discuss and we will take appropriate. ರಾಜ್ಯಪಾಲರಿಂದ ರಾಜ್ಯದ ಜನರಿಗೆ ಅವಮಾನವಾಗಿದೆ. ಹಿಂದಿನಿಂದ ಬಂದಿದ್ದ ಸಂಪ್ರದಾಯವನ್ನ ಮುರಿದಿದ್ದಾರೆ. ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡೆಗೆ
ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ರಾಜ್ಯದ ಜನರಿಗೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ಅವಮಾನ. ಹಿಂದಿನಿಂದ ಬಂದಿರುವಂತಹ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣದ ಕುರಿತಾಗಿ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡಿದ್ರು. ಹಿಂದಿನಿಂದ ಬಂದಿರೋ ಸಂಪ್ರದಾಯ ಅದನ್ನು ಮುರಿದಿದ್ದಾರೆ, ರಾಜ್ಯದ ಜನಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಗೊಂಡ್ರು. ರಾಜ್ಯಪಾಲರ ಮುಖಾಂತರವಾಗಿ ಈ ರೀತಿ ಸಂಪ್ರದಾಯವನ್ನ ಮುರಿಯೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯಪಾಲರ ನಡೆ ಸಂವಿಧಾನ ಬಾಹಿರ. ಕೇಂದ್ರ ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ತನ್ನ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯಪಾಲರಿಂದ ಪ್ರತ್ಯೇಕ ಭಾಷಣ ಓದಿಸಿದೆ. ಹಾಗಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿಡಿಮಿಡಿಯಾಗಿದ್ದಾರೆ. He has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session. And that joint ಎಚ್.ಕೆ. ಪಾಟೀಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. cabinet and whatever cabinet recommends, that is to be addressed by the governor, which he has failed in reading that, addressing that. That's why he has failed. He has insulted the constitution, for which we will think of. Our chief minister has called the people concerned, and we will discuss and we will take appropriate decisions.